ಫ್ರೆಂಡ್ಸ್, ಒಂದು ಕೋಟ್ ಎಲ್ಲ ಕಂಪ್ಲೀಟ್ ಆಗಿದೆ ನೀಟಾಗಿ. ನೋಡಿ, ಎಲ್ಲ ನೀಟಾಗಿ ಹೊಡಿಬೇಕು, ಎಲ್ಲೇ ಗ್ಯಾಪ್ ಇಡಬಾರ್ದು. ನೋಡಿ, ಸೋಲಾರ್ ಕೆಳಗೆ ಇಲ್ಲಿ ಮೇಲೆ ಎಲ್ಲ ಕಾಣಿಸ್ತಿದೆ. ನೋಡಿ, ಸೋಲಾರ್ ಕೆಳಗಡೆ ಎಲ್ಲ ಹೊಡ್ತಿದ್ದೀವಿ ನೀಟಾಗಿ. ಚಿಕ್ಕ ಪುಟ್ಟ ಗ್ಯಾಪ್ಸ್ಗಳನ್ನೆಲ್ಲ ನೆಕ್ಸ್ಟ್ ಕೋಟಲ್ಲಿ ಕವರಿಂಗ್ ಮಾಡ್ತಾರೆ. ನೋಡಿ, ಪೈಪ್ ಗೀಪ್ ಎಲ್ಲ ಫಿಲ್ ಮಾಡಿದೆ ನೀಟಾಗಿ. ಇವಾಗ ಮತ್ತೆ ಸೆಕೆಂಡ್ ಕೋಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ಸೆಕೆಂಡ್ ಕೋಟ್ ಫಸ್ಟ್ ಯಾವ ಥರ ಹೊಡೆದಿದ್ವೋ ಸೇಮ್ ಸೆಕೆಂಡ್ ಕೋಟನ್ನು ಮಾಡಬೇಕು. ಸೇಮ್ ಥರನೇ ಮಾಡಬೇಕು. ಸೇಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಅಂದರೆ ಲೈಫ್ ತುಂಬ ವರ್ಷ 10 ಇಯರ್ಸ್ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ 10 ವರ್ಷ ಲೀಕೇಜ್ ಪ್ರಾಬ್ಲಮ್ ಬರೋದೇ ಇಲ್ಲ. ಈ ಥರ ಇರುತ್ತೆ ನೋಡಿ. ಇದೊಂಥರ ರಬ್ಬರ್ ಕೋಟಿಂಗ್ ಮಾಡ್ತೀವಲ್ಲ, ಆ ಥರ ಬಿಸಿಲಿಗೆಲ್ಲ ಒಳ್ಳೆ ರಬ್ಬರ್ ಥರ ಇರುತ್ತೆ. ಎಷ್ಟೇ ಮಳೆ ಇರಲಿ ಏನೇ ಆಗಲಿ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಬರೋಲ್ಲ ಫ್ರೆಂಡ್ಸ್. ನೋಡಿ, ಇದು ಪ್ರೊಸೀಜರು ಮುಗಿದ ಮೇಲೆ ಲೀಕೇಜ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನೀಟಾಗಿ ಅಲ್ಲಿ ಫಸ್ಟ್ ಯಾವ ಥರ ಮಾಡಿದ್ವೋ ಸೇಮ್ ಅದೇ ಥರ ಪೊಸಿಷನಲ್ಲೇ ಮಾಡಬೇಕು. ನೋಡಿ, ಈ ಥರ ಎಲ್ಲ ಮಾಡಿದ್ರೆ ಲೀಕೇಜ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದನ್ನೆಲ್ಲ ಮಾಡಿದ್ಮೇಲೆ ಮತ್ತೆ ನೀರು ಬಿದ್ದು ಇದ್ರ ಮೇಲೆ ಮತ್ತೆ ಪಾಚಿ ಎಲ್ಲ ಕುತ್ಕೊಂಡಂಗೆ ಬಿಟ್ಕೊಬಾರ್ದು ಫ್ರೆಂಡ್ಸ್. ಇದೆಲ್ಲ ನೆಕ್ಸ್ಟು ಮಳೆ ಬೀಳ್ ಜಾಸ್ತಿ ಬಂದೇನಾದ್ರು ಇಲ್ಲಿ ಕಟ್ಕೊಂಡು ಮಾಡಿದ್ರೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತ ಇದ್ದರೆ 10 ವರ್ಷ ಮಾತಾಡೋಂಗಿರಲ್ಲ ಫ್ರೆಂಡ್ಸ್. ಅಷ್ಟು ನೀಟಾಗಿರುತ್ತೆ. ನೋಡಿ, ಈಗ ಡ್ಯಾಮ್ ವಾಲ್ಡ್ ಲೀಕೇಜ್ ಪ್ರಾಬ್ಲಮ್ ಸಾಲ್ವ್ ಆಯಿತು.